ಡಿಕೆ ಸಂಪುಟದಲ್ಲಿ ಏನಿವಾಗ ಮಹಿಳೆಯರಿಗೆ ಸಚಿವ ಸ್ಥಾನ ತಪ್ಪಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಪ್ರಾತಿನಿಧ್ಯತೆ ನೀಡಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಇನ್ನು ಪುತ್ರಿ ರೂಪಕಲಾಗಾಗಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತಾರಾ ಮುನಿಯಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಇರುವಂತದ್ದು. ಸಚಿವ ಕೆಎಚ್ ಮುನಿಯಪ್ಪ ಮಂತ್ರಿಗಿರಿಗೆ ಬೀಳುತ್ತಾ ಕೋಕ್. ಮುನಿಯಪ್ಪ ಮನವೊಲಿಕೆಗೆ ಇದೀಗ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನ ಮಾಡಿದೆ. ಅವರ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ಏನು ಮುನಿಯಪ್ಪ ಬಿಲ್ಕುಲ್ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದೀಗ ಅವರನ್ನ ಮನವೊಲಿಸೋದಕ್ಕೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನ ಮಾಡಿದೆ. ಇನ್ನು ಡಿಕೆಶಿ ಸಮ್ಮುಖದಲ್ಲೇ ಮುನಿಯಪ್ಪ ಜೊತೆಗೆ ಕೆಸಿ ವೇಣುಗೋಪಾಲ್ ಮಾತುಕತೆಯನ್ನ ಮಾಡಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಇನ್ನು ಇವರ ಮನವೊಲಿಕೆಗೂ ಕೂಡ ಮುನಿಯಪ್ಪ ಅವರು ಬಗ್ಗಿಲ್ಲ ಅನ್ನುವಂಥದ್ದು ಇದೀಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಏನು ಡಿಕೆಶಿ ಅವರ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಇದೀಗ ಸಚಿವ ಸ್ಥಾನ ತಪ್ಪಿರುವಂಥದ್ದು. ಹೀಗಾಗಿ ಮುನಿಯಪ್ಪ ಅವರ ಮಗಳಿಗೆ ಅಂದ್ರೆ ಪುತ್ರಿ ರೂಪಕಲಾಗಾಗಿ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಇದೀಗ ಹೈಕಮಾಂಡ್ ಮಣೆ ಹಾಕಿದೆ. ಆದ್ರೆ ಒಂದೇ ಕುಟುಂಬದ ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮನವೊಲಿಕೆಗೆ ಇದೀಗ ಹೈಕಮಾಂಡ್ ಮುಂದಾಗಿರುವಂಥದ್ದು. ಇನ್ನು ಮುನಿಯಪ್ಪ ಅವರ ಮನವೊಲಿಕೆಗೆ ಕೆಸಿ ವೇಣುಗೋಪಾಲ್ ಇದೀಗ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುನಿಯಪ್ಪ ಅವರಿಗೆ ಪಕ್ಷ ನಿಮ್ಮನ್ನ ಗೌರವಯುತವಾಗಿ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದೆ. ನೀವು 7 ಬಾರಿ ಆಗಿದ್ದೀರಾ. ಹಾಗೆ ಕೇಂದ್ರ ಸಚಿವರನ್ನಾಗಿ ಸರ್ಕಾರ ನಿಮ್ಮನ್ನ ಮಾಡಿದೆ. ಈಗ ರಾಜೀನಾಮೆ ಕೊಟ್ರೆ ನಿಮ್ಮ ಮಗಳಿಗೆ ನಾವು ಸಂಪುಟಕ್ಕೆ ನಾವು ಸೇರಿಸಿಕೊಳ್ತೀವಿ ಅಂತ ಮನವೊಲಿಸಿದ್ದಾರೆ. ಹಾಗೆ ಮಹಿಳಾ ಪ್ರಾತಿನಿಧ್ಯ ನೀಡಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ನೀವು ರಾಜೀನಾಮೆ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ತಿಳಿಸಿದ್ದಾರೆ. ಇನ್ನು ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ನೀಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದಾಗಿ ಇದೀಗ ಮುನಿಯಪ್ಪ ಅವರ ಮನವೊಲಿಕೆಗೆ ಇದೀಗ ಸರ್ಕಾರ ಹೈಕಮಾಂಡ್ ಮುಂದಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಬೆಳಿಗ್ಗೆ ಮುನಿಯಪ್ಪಗೆ ಬುಲಾವ್ ನೀಡಿದ್ದಾರೆ ಕೆಸಿ ವೇಣುಗೋಪಾಲ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ತಿಮ್ಮೇಗೌಡ ಅವರೇ, ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆ ಏನು ಮುನಿಯಪ್ಪ ಅವರು ತನ್ನ ಮಗಳಿಗೆ ಈ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಒಪ್ತಾನೆ ಇಲ್ಲ. ಈ ಮುನಿಯಪ್ಪ ಅವರು ಏನಾದರೂ ಇದಕ್ಕೆ ಮಣಿಯುವಂತ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ಮುನಿಯಪ್ಪನವರು ಹೈಕಮಾಂಡ್ ಆದೇಶವನ್ನು ಪಾಲಿಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಇದೊಂದು ರೀತಿ ಸಂಪುಟ ವಿಸ್ತರಣೆ ಬಳಿಕ ಎದುರಾಗಿರ್ತಕ್ಕಂಥ ಒಂದು ಬಂಡಾಯ, ಮತ್ತೊಂದು ಕಡೆಯಾಗಿ ಅಸಮಾಧಾನ, ಈ ಮತ್ತೊಂದು ಕಡೆಯಾಗಿ ಪ್ರಾದೇಶಿಕ ಅಸಮತೋಲನ, ಅಸಮಾಧಾನಿತ ಶಾಸಕರ ಒಂದು ನಡೆ ಇದೆಯಲ್ಲ, ನಿಜಕ್ಕೂ ಒಂದು ರೀತಿ ಹೈಕಮಾಂಡ್ ನಾಯಕರಿಗೆ ಟೆನ್ಷನನ್ನು ತಂದೊಡ್ಡಿರುವಂಥದ್ದು. ಎಸ್ಪೆಷಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿ ಒತ್ತಡ, ಇನ್ನಿಲ್ಲದ ಮುಜುಗರ. ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಆಗಿ 1 ವಾರ ಕಳೆದರೂ ಕೂಡ ಖಾತೆ ಹಂಚಿಕೆ ಮಾಡದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಖುದ್ದು ಹೈಕಮಾಂಡ್ ನಾಯಕರ ಜೊತೆ ಅಸಮಾಧಾನಿತ ಶಾಸಕರ ಮನೆಗಳಿಗೆ ತೆರಳಿ ಮನವೊಲಿಕೆ ಮಾಡಿದರೂ ಕೂಡ ಅವರು ಬಂಡಾಯ ಶಮನೆ ಆಗಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಾದೇಶಿಕ ಅಸಮತೋಲನ, ಅಸಮಾಧಾನಿತರ ಒಂದು ಮನವೊಲಿಕೆ, ಮತ್ತೊಂದು ಕಡೆಯಾಗಿ ಮಹಿಳಾ ಪ್ರಾತಿನಿಧ್ಯ, ಇದೆಲ್ಲದಕ್ಕೂ ಕೂಡ ತೆರೆ ಎಳೆದು ಖಾತೆ ಹಂಚಿಕೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದರು. ಇವತ್ತು ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಅಸಮತೋಲನ, ಮತ್ತೊಂದು ಕಡೆಗೆ ಮಹಿಳಾ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರು ಕೆಎಚ್ ಮುನಿಯಪ್ಪನವ್ರನ್ನ ಹಿರಿಯ ಸಚಿವರಿಗೆ ಬುಲಾವನ್ನು ಕೊಟ್ಟಿದ್ರು. ಅದರಂತೆ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದಂಥ ಕೆಎಚ್ ಮುನಿಯಪ್ಪನವ್ರಿಗೆ ಕೆಸಿ ವೇಣುಗೋಪಾಲ್ ಅವರು ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಮುಖ್ಯಮಂತ್ರಿಯೂ ಮಾಡಲಿಲ್ಲ, ಉಪಮುಖ್ಯಮಂತ್ರಿಯೂ ಮಾಡಲಿಲ್ಲ, ಸಚಿವನಾಗಿ ಮುಂದುವರೆದಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡಿ ಮುನಿಯಪ್ಪನವರೇ, ನಿಮ್ಮನ್ನು 7 ಬಾರಿ ಸಂಸದರು ಮಾಡಿದ್ದೀವಿ, ಕೇಂದ್ರ ಸಚಿವರನ್ನಾಗಿ ಮಾಡಿದ್ದೀವಿ, ನಿಮ್ಮನ್ನು ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ಒಂದು ವೇಳೆ ನೀವು ರಾಜೀನಾಮೆಯನ್ನು ಕೊಟ್ಟರೆ ನಿಮ್ಮ ಪುತ್ರಿ ರೂಪಕಲಾ ಶಶಿಧರ್ ಅವ್ರಿಗೆ ನಾವು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ತೀವಿ, ನಿಮ್ಮ ಕುಟುಂಬವನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ, ಅರ್ಥ ಮಾಡಿಕೊಂಡು ನೀವು ರಾಜೀನಾಮೆಯನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅಸಮಾಧಾನದಿಂದಲೇ ಕೆ ಎಚ್ ಮುನಿಯಪ್ಪನವರು ಹೊರಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಈ ಮೂಲಕವಾಗಿ ಒಂದು ಕಡೆಯಾಗಿ
ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆದ್ಯತೆಯನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪದಿಂದ ಮುಕ್ತವಾಗುವಂಥದ್ದು, ಮಹಿಳಾ ಪ್ರಾತಿನಿಧ್ಯ ನೀಡಿಲ್ಲ ಎಂಬ ಟೀಕೆಯಿಂದಲೂ ಕೂಡ ಪಾರಾಗುವಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನುಳಿದಿರ್ತಕ್ಕಂಥ ಒಂದು ಖಾತೆಯನ್ನ ಬಸವರಾಜ ಶಿವಣ್ಣನವರಿಗೆ ಕೊಡೋದ್ರ ಮುಖಾಂತರ ಕುರುಬ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಹೈಕಮಾಂಡ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಬಿ ನಾಗೇಂದ್ರರವರು ಈಗಾಗಲೇ ಇಡಿ ಸಂಕಷ್ಟಕ್ಕೆ ಸಿಲುಕಿ ಜೈಲು ವಾಸವನ್ನು ಅನುಭವಿಸಿ ಬಂದಿದ್ರೆ ಅವರನ್ನು ಕೂಡ ಕಳಂಕಿತರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಟೀಕೆ ಇದೆಯಲ್ಲ, ಆ ಟೀಕೆಯಿಂದಲೂ ಕೂಡ ಪಾರಾಗಬೇಕು ಅಂದರೆ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಬಸವನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಈ ಒಂದು ಸಚಿವ ಸ್ಥಾನವನ್ನು ಕೂಡ ಕೊಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಮಾಗಡಿ ಶಾಸಕರು ಆಗಿರ್ತಕ್ಕಂಥ ಸಚಿವ ಬಾಲಕೃಷ್ಣ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಎಂ ಕೃಷ್ಣಪ್ಪನವ್ರಿಗೂ ಕೂಡ ಕೊಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬಾಲಕೃಷ್ಣ ಅವರು ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಈ ಹಿಂದೆ ಕಾಂಗ್ರೆಸ್ಗೆ ಬರುವಂಥ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಅವತ್ತು ಮಾತು ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಬಾಲಕೃಷ್ಣ ಅವರು ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇತ್ತ ಬಿ ನಾಗೇಂದ್ರ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟ್ ಬೀಸಿರುವಂಥದ್ದು, ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಡಿ ಅಂತ. ಸೊ ಹೀಗಾಗಿ ಕೆ ಎಚ್ ಮುನಿಯಪ್ಪನವರ ರಾಜೀನಾಮೆಯನ್ನು ಪಡ್ಕೊಂಡು ರೂಪಕಲಾ ಶಶಿಧರ್ ಅವರಿಗೆ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಮಹಿಳಾ ಪ್ರಾತಿನಿಧ್ಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆದ್ಯತೆಯನ್ನು ಕೊಡುವಂಥ ಒಂದು ನಿಟ್ಟಲ್ಲಿ ಆ ಎರಡೂ ಗೊಂದಲವನ್ನು ನಿವಾರಣೆ ಮಾಡುವಂಥದ್ದು. ಇತ್ತ ಬಸವರಾಜ ಶಿವಣ್ಣನವ್ರನ್ನ ಸಂಪುಟಕ್ಕೆ ತೆಗೆದುಕೊಂಡು ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಆದ್ಯತೆಯನ್ನು ಕೊಟ್ಟು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಸಿದ್ದರಾಮಯ್ಯನವರ ಶಿಫಾರಸಿಗೂ ಕೂಡ ಮನ್ನಣೆ ನೀಡಿದ್ವು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೈಕಮಾಂಡ್ ಈ ಮೂಲಕ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಾ, ಓಕೆ, ಧನ್ಯವಾದಗಳು ತಿಮ್ಮೇಗೌಡ ಅವರೇ.